ಇನ್ನು ವಿಧಾನ ಪರಿಷತ್ನಲ್ಲಿ ಪ್ರತಿಧ್ವನಿಸಿದೆ ಗ್ಯಾಸ್ ಟ್ರಬಲ್ನ ವಿಚಾರ. ಸದ್ಯ ಎಲ್ಲರಿಗೂ ಕಾಡ್ತಾ ಇರುವಂತದ್ದು. ನಾಳೆ ಹಬ್ಬ ಬೇರೆ ಇದೆ. ಹೋಟೆಲ್ಗಳಲ್ಲಿ ಇಂದಿರಾ ಕ್ಯಾಂಟೀನ್ನಲ್ಲೂ ತಿಂಡಿ ಸಿಗ್ತಾ ಇಲ್ಲ. ಜನ ಪ್ಯಾನಿಕ್ ಆಗಿದ್ದಾರೆ ಅಂತೇಳಿ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಅವರು ಇದನ್ನ ಪ್ರಸ್ತಾಪ ಮಾಡ್ತಾರೆ. ಆಗ ಅವರಿಗೆ ಇಡ್ಲಿ ವಡೆ ಕೊಡಿ ಅಂತೇಳಿ ಪರಿಷತ್ನ ವಿಪಕ್ಷ ನಾಯಕರಾಗಿರುವಂತಹ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಾರೆ. ಅದಕ್ಕೆ ಗ್ಯಾಸೇ ಸಿಗ್ತಾ ಇಲ್ಲ, ಅದಕ್ಕೆ ಇಡ್ಲಿ ವಡೆ ಕೂಡ ಸಿಗ್ತಾ ಇಲ್ಲ ಅಂತೇಳಿ ಸಚಿವ ಜಮೀರ್ ಅಹಮದ್ ಅವರು ಪ್ರತ್ಯುತ್ತರವನ್ನ ನೀಡ್ತಾರೆ. ಈ ಸಂದರ್ಭದಲ್ಲಿ 10 ನಿಮಿಷ ಅನುಮತಿಯನ್ನ ಕೊಡ್ತೀನಿ, ತಿನ್ಕೊಂಡು ಬಾ ಅಂತೇಳಿ ಸಭಾಪತಿಯವರು ಗ್ಯಾಸ್ ಸಮಸ್ಯೆ ಬಗ್ಗೆ ಮಾತಾಡ್ತಾರೆ. ಇದರ ಬೆನ್ನಲ್ಲೇ ಸಚಿವ ಮುನಿಯಪ್ಪ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ. ಡೊಮೆಸ್ಟಿಕ್ ಸಮಸ್ಯೆ ಇದೆ, ಗೃಹ ಬಳಕೆ ಗ್ಯಾಸ್ ಸಮಸ್ಯೆ ಇಲ್ಲ. ಕೇಂದ್ರ ಸರ್ಕಾರ 20% ಮಾತ್ರ ಕೊಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿದೆ. 1 ವಾರ ಕಳೆದರೆ ಸಮಸ್ಯೆ ಬಗೆಹರಿಬಹುದು ಎಂಬ ನಿರೀಕ್ಷೆ ಇದೆ ಅಂತೇಳಿ ಮುನಿಯಪ್ಪನವರು ಪರಿಷತ್ನಲ್ಲಿ ಉತ್ತರವನ್ನ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಡೊಮೆಸ್ಟಿಕ್ ಸಿಲಿಂಡರ್ಸ್ ಪ್ರಾಬ್ಲಮ್ ಇಲ್ಲ ಸಭಾಪತಿಗಳೇ, ಎಷ್ಟು ಸಪ್ಲೈ ಆಗ್ತಿತ್ತು ಅಷ್ಟು ರೆಗ್ಯುಲರ್ ಸಪ್ಲೈ ಆಗಿದೆ. ಈಗ ಅವ್ರಿಗೆ ಏನು ಸಿಕ್ಕಿಲ್ಲ, ಹೇಳ್ತೀನಿ ಏನು ಸಿಕ್ಕಿಲ್ಲ ಅಂತ ಅವ್ರಿಗೆ ಉಪವಾಸ ಬಂದ ಹೇಳ್ತೀನಿ. ಡೊಮೆಸ್ಟಿಕ್ ಪ್ರಯಾರಿಟಿ ಇರೋದು ಡೊಮೆಸ್ಟಿಕ್. ಗೃಹ ಬಳಕೆನ ಯಾವ ಕಾಲಕ್ಕೂ ನಿಲ್ಸೋಕ್ಕಾಗಲ್ಲ. ಅದಕ್ಕೆ ವ್ಯವಸ್ಥಿತವಾಗಿ ಇದಕ್ಕೆ ಎಷ್ಟು ಬೇಕಾಗ್ತದೆ ಅನ್ನೋದನ್ನು ಕೂಡ ಮಾಹಿತಿ ಇದೆ. ಪ್ರತಿದಿನ 3,52,921 ಸಿಲಿಂಡರು ದಿನ ಖರ್ಚು ಮಾಡ್ತಾ ಇದ್ದಾರೆ, ಬಳಕೆ ಇದೆ. ಅದಕ್ಕೆ ಅವಶ್ಯಕತೆ ಆದಷ್ಟು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು ಮತ್ತು 3 ಕಾರ್ಪೊರೇಷನ್ಸು ಒಟ್ಟಿಗೆ ಅದನ್ನು ವಿತರಣೆ ಪ್ರತಿದಿನ ನಡೀತಾ ಇದೆ. ಪ್ರಾಬ್ಲಮ್ ಇರೋದು ಡೊಮೆಸ್ಟಿಕ್. ಕೇಂದ್ರ ಸರ್ಕಾರ 20% ಮಾತ್ರ ಕೊಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದೆ. 44,000 ಸಿಲಿಂಡರ್ಸು ಕಮರ್ಷಿಯಲ್ಲು ಪ್ರತಿ ದಿನ ಬೇಕಾಗುತ್ತೆ. ಅದಕ್ಕೆ 20% ಅಂದರೆ ಹತ್ತಿರ 8,500 ಆಗ್ತದೆ. ಆದರೂ ಕೂಡ 9,000 ಸಿಲಿಂಡರ್ಸನ್ನು ಕೊಡೋಕ್ಕೆ ಏರ್ಪಾಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಪ್ರಾಮುಖ್ಯತೆ ಯಾವುದಕ್ಕೆ ಕೊಡಬೇಕು ಅನ್ನೋದನ್ನು ಕೂಡ ನಾವು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ಸ್ ಅವ್ರನ್ನ ಇಟ್ಕೊಂಡು ತೀರ್ಮಾನ ಮಾಡಿದ್ದೀವಿ. ಆ ತೀರ್ಮಾನದಂತೆ ನಾವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಸ್ಟೂಡೆಂಟ್ಸ್ ಹಾಸ್ಟೆಲ್ಸು, ಹಾಸ್ಪಿಟಲ್ಸು, ಅದರ್ ದೆನ್ ಎಸೆನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಈ ಇಂಪಾರ್ಟೆಂಟ್ ಇವಿಗೆ ನಾವು 4,200 ಕೊಡ್ತಾ ಇದ್ದೀವಿ. ಆಮೇಲಿಂದ ಗೌರ್ಮೆಂಟ್ PSU ಇನ್ಸ್ಟಿಟ್ಯೂಷನ್ಸು, ಕ್ಯಾಂಟೀನ್ಸು ಲೊಕೇಟೆಡ್ ಅಟ್ ಏರ್ಪೋರ್ಟು, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟೇಷನ್ನು, ನಂದಿನಿ ಮತ್ತು ಇಂದಿರಾ ಕ್ಯಾಂಟೀನ್ಗೆ 1,500 ಪೂರ್ತಿ ಅವರು ಖರ್ಚು ಮಾಡ್ತಾ ಇರೋಷ್ಟು ಕೊಡ್ತಾ ಇದ್ದೀವಿ. ನಮಗೆ ಅದರ ಜೊತೆಗೆ ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್ಸು, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಫಿಶರೀಸು, ಜಿಯೋಲಾಜಿಕಲ್ ಪಾರ್ಕ್ಸು, ಸ್ಪೋರ್ಟ್ಸ್ ಹಾಸ್ಟೆಲ್ಸ್, ಇವೆಲ್ಲಕ್ಕೂ ಕೂಡ 8% ಅಂದರೆ ಅದಕ್ಕೂ 500 ಸಿಲಿಂಡರ್ ಕೊಡ್ತಾ ಇದ್ದೀವಿ. ನಮಗೆ ರೆಸ್ಟೋರೆಂಟ್ಸು, ಡಾಬಾಸು, ಹೋಟೆಲ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ಗೆ ಬಹಳ ಕಡಿಮೆ ಇದೆ. 1,000 ಇದೆ ಸಭಾಪತಿಗಳೇ. ಈ 1,000ದಲ್ಲಿ ಯಾರಿಗೆ ಕೊಡಬೇಕು, ಏನು ಕೊಡಬೇಕು ಅಂತ ಕಷ್ಟನೇ ಆಗಿದೆ. ನಾನು ಹೇಳಿದೆ, 1 ವಾರ ಸುಧಾರಿಸಿದರೆ ಸ್ವಲ್ಪ ಬದಲಾವಣೆ ಆಗ್ತದೆ. ಕೇಂದ್ರ ಸರ್ಕಾರದವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಇರಾನ್ ಜೊತೆಯಲ್ಲಿ ಸಂಪರ್ಕದಲ್ಲಿ ದಿನ ಇದ್ದಾರೆ. ಅವರು ಸುಮಾರು 16 ಶಿಪ್ ಕ್ಯೂನಲ್ಲಿವೆ. ಅವು ಬಿಡುಗಡೆ ಆಗ್ತಾಯಿಲ್ಲ. ಬಿಡುಗಡೆ ಆದರೆ ಅನುಕೂಲ ಆಗ್ತದೆ, ನಾರ್ಮಲ್ ಸ್ಥಿತಿಗೆ ಬರ್ತದೆ. ಅಲ್ಲಿವರೆಗೂ ಕೂಡ ನಾನು ಮೊನ್ನೆನೂ ಹೇಳಿದ್ದೀನಿ, ಹೋಟ್ಲ್ ಮಾಲೀಕರನ್ನ ಮೀಟಿಂಗ್ ಕರೆದು ಹೇಳಿದ್ದೀನಿ, 1 ವಾರ ನೀವು ಸುಧಾರಿಸ್ಕೊಬೇಕು, ಎಲೆಕ್ಟ್ರಿಸಿಟಿ ಏನಾದರೂ ಉಪಯೋಗಿಸ್ಬೇಕಂತ. ಇವರು ನೇರವಾಗಿ ಇದಕ್ಕೆ ಶಾಸಕರ ಭವನಕ್ಕೆ ಕೇಳಿದ್ದಾರೆ. ಈಗ ಅಸೆಂಬ್ಲಿ ನಡೆಯುವಷ್ಟು ಕಾಲದಿನ ಅವ್ರಿಗೆ ಎಷ್ಟು ಅವಶ್ಯಕತೆ ಅದರಲ್ಲಿ 50% ಕೊಡ್ತೀವಿ, ಅಷ್ಟು ಜಾಸ್ತಿ ಕೊಡೋಕ್ಕಾಗಲ್ಲ. ತೀರಾ ಅವಶ್ಯಕತೆ ಇರೋದರಿಂದ ಈ ಅಸೆಂಬ್ಲಿ ನಡೀತಾ ಇರೋದ್ರಿಂದ ಅದನ್ನು ಅವಕಾಶ ಮಾಡಿಕೊಡ್ತೀವಿ. ಮಿಕ್ಕಿದ್ದು ಹೋಟ್ಲವ್ರಿಗೆ ಮತ್ತೊಮ್ಮೆ ಅವ್ರಿಗೆ ಈ ಸದನ ಮುಖಾಂತರ, ಸಭಾಪತಿಗಳ ಮುಖಾಂತರ ನಾನು ಅಪೀಲ್ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.